Hello, future doctors. Welcome to Elegant Electronics. ನೀಟ್ 2025 ರೌಂಡ್ 2 ಪ್ರೊವಿಷನಲ್ ರಿಸಲ್ಟ್ ರಿಲೀಸ್ ಮಾಡಿದ್ದಾರೆ. ಸೊ ಇದನ್ನು ನಾನು ಕ್ಯಾಟಗರಿ ವೈಸ್ ಕಟ್ ಆಫ್ ಕೊಡಲಿಕ್ಕೆ ಟ್ರೈ ಮಾಡಿದ್ದೀನಿ. ಆಫ್ ಆಲ್ ಕ್ಯಾಟಗರೀಸ್ 1G, 2AG, 2BG, 3AG, 3BG, GM, SCG ಆ್ಯಂಡ್ STG. ಕಟ್ ಆಫ್ ನೀವು ನೋಡಿದ ಮಟ್ಟಿಗೆ ರೌಂಡ್ 1ಇಂದ ರೌಂಡ್ 2 ಪ್ರೊವಿಷನಲ್ಗೆ ಒಂದಷ್ಟು ಸಿಗ್ನಿಫಿಕೆಂಟ್ ಆಗಿ ಡ್ರಾಪ್ ಆಗಿದೆ. ಹಾಗೆ ಈಗ MCC ರೌಂಡ್ 2 ರಿಸಲ್ಟ್ ಬಂದರೆ ಇನ್ನೊಂದಷ್ಟು ಜನ ನಮ್ಮ KEA ಕೌನ್ಸಿಲಿಂಗಿಂದ MCCಗೆ ಹೋಗುವ ಸಾಧ್ಯತೆ ಇದೆ. ಹಾಗೆ ಈಗಿರೋ ರೂಮರ್ಸ್ ಪ್ರಕಾರ ಹಾಗೆ MCC ಅವರು ಹೇಳಿರೋ ಪ್ರಕಾರನೂ ಒಂದಷ್ಟು ಸೀಟ್ಸ್ ಜಾಸ್ತಿ ಆಗುತ್ತೆ. ಎಷ್ಟು ಸೀಟು ಅಂತ ಅವ್ರು ಹೇಳಿಲ್ಲ. ಸೊ ನಾವು ಅನ್ಕೋತಾ ಇರೋದು ಮಿನಿಮಮ್ 400 ಮ್ಯಾಕ್ಸಿಮಮ್ 800ವರೆಗೂ ಜಾಸ್ತಿ ಆಗಬಹುದು ಅಂತ. ಸೊ 700ರಿಂದ 800 ಸೀಟ್ ಜಾಸ್ತಿ ಆದಾಗ ಇನ್ನೊಂದಷ್ಟು ಕಟ್ ಆಫು ಡ್ರಾಪ್ ಆಗುತ್ತೆ. ಸೊ ನಿಮಗೆ ಸಿಕ್ಕಂತಹ ಸೀಟ್ಗಳು ಅಪ್ಗ್ರೇಡ್ ಆಗುವ ಎಲ್ಲ ಸಾಧ್ಯತೆಗಳು ಇರುತ್ತೆ ಇಫ್ ಯುವರ್ ಆಪ್ಷನ್ ಎಂಟ್ರಿ ಈಸ್ ಗುಡ್. ನಿಮಗೆ BMCಯಲ್ಲಿ MMCಯಲ್ಲಿ ಸಿಕ್ಕಿದೆ ಅಂದರೆ ನೀವೇನು ಅಪ್ಗ್ರೇಡ್ ಆಗೋದಿಲ್ಲ. ಸೊ ಒಂದಷ್ಟು ಮಿಡಲ್ ಆರ್ಡರು ಬಾಟಮ್ ಅಲ್ಲಿರೋ ಕಾಲೇಜುಗಳಲ್ಲಿ ಸಿಕ್ಕಂತಹ ಸ್ಟೂಡೆಂಟ್ಸ್ಗೆ ಖಂಡಿತ ಅಪ್ಗ್ರೇಡ್ ಆಗೋ ಸಾಧ್ಯತೆ ಇರುತ್ತೆ. ESL ಸಿಕ್ಕವ್ರಿಗೆ ಅಪ್ಗ್ರೇಡ್ ಆಗುತ್ತಾ ಇಲ್ಲ ಅಟಲ್ ಬಿಹಾರಿಗೆ ಅಂತ ಕೇಳಿಬಿಡಿ. ಯಾಕೆಂದರೆ ಅಲ್ಲಿಂದ ಯಾರಾದ್ರು BMC MMCಯಿಂದ ಯಾರಾದರೂ MCC ಕೌನ್ಸಿಲಿಂಗ್ ಹೋದರೆ ಅವರು ಅಪ್ಗ್ರೇಡ್ ಆಗೋ ಸಾಧ್ಯತೆ ಇದೆ. ಸೊ ಅವ್ರು ಯಾರೂ ಹೋಗಲಿಲ್ಲ BMC MMC ಅಟಲ್ ಬಿಹಾರಿ ವಾಜಪೇಯಿ ಅಂದರೆ ಸೊ ಟಾಪ್ ಕಾಲೇಜಸಲ್ಲಿ ಏನು ಕಟ್ ಆಫ್ ಅಷ್ಟೊಂದು ಚೇಂಜ್ ಆಗೋದಿಲ್ಲ. ಆದರೆ ಬಾಟಮ್ ಕಾಲೇಜುಗಳಲ್ಲಿ ಖಂಡಿತ ಕಟ್ ಆಫು ಡ್ರಾಪ್ ಆಗುತ್ತೆ. ಯಾಕೆಂದರೆ ಒಂದಷ್ಟು ಕಾಲೇಜುಗಳಲ್ಲಿ ಸೀಟ್ಸ್ ಅಂತೂ ಆ್ಯಡ್ ಆಗೇ ಆಗುತ್ತೆ. ಸೀಟ್ಸ್ ಆ್ಯಡ್ ಆಗೋದ್ರಿಂದ ಒಂದಷ್ಟು ಜನ ಕ್ವಶನ್ಸ್ ಕೇಳ್ತಿದ್ರಿ, ಮತ್ತೆ ನಾವು ಆಪ್ಷನ್ ಎಂಟ್ರಿ ಮಾಡ್ಬೋದಾ, ಪ್ರಯಾರಿಟಿ ಆರ್ಡರ್ ಚೇಂಜ್ ಮಾಡ್ಬೋದಾ ಏನು ಅಂತ. ಈಗಿರುವ ಸುದ್ದಿಯ ಪ್ರಕಾರ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ಲೆಸ್ ಅದರ್ವೈಸ್ ದೇರ್ ಈಸ್ ಎ ನ್ಯೂ ಕಾಲೇಜ್ ಇನ್ ಕರ್ನಾಟಕ. ಹೊಸ ಕಾಲೇಜ್ ಬಂದರೆ ಆ ಕಾಲೇಜ್ನ ಇನ್ಕ್ಲೂಡ್ ಮಾಡೋದಕ್ಕೆ ಬಿಡ್ತಾರೆ ಹೊರತು ಬೇರೆ ಕಾಲೇಜ್ಗಳು ನೀವೇನು ಚೇಂಜ್ ಮಾಡೋದಕ್ಕೆ ಬಿಡೋದಿಲ್ಲ ಅನ್ನೋದು ಸದ್ಯಕ್ಕೆ ಇರುವ ಸುದ್ದಿ. ನೋಡ್ತಾ ಹೋಗೋಣ ಯಾವ ಕ್ಯಾಟಗರಿಲಿ ಎಷ್ಟೆಷ್ಟು ಕಟ್ ಆಫು ರೌಂಡ್ 2 ಪ್ರಾವಿಷನಲ್ಲಿ ಇದೆ ಅಂತ. ಒನ್ಸ್ ಅಗೇನ್ ಡೋಂಟ್ ಲೂಸ್ ಹೋಪ್ಸ್, ಯು ವಿಲ್ ಗೆಟ್ ಅಪ್ಗ್ರೇಡೆಡ್. ನಿಮ್ಗೆ ಯಾರಿಗಾದ್ರೂ ಸೀಟ್ ಸಿಕ್ಕಿಲ್ಲ ಅಂದರೆ ಹತ್ರ ಏನಾದರೂ ಇದ್ದರೆ 1,000, 2,000, 3,000 ರೇಂಜಲ್ಲಿ ಸುತ್ತಮುತ್ತ ಇದ್ದರೆ ಸಿಗುವ ಎಲ್ಲ ಸಾಧ್ಯತೆಗಳು ಇದೆ. 1G ಕ್ಯಾಟಗರಿಯಲ್ಲಿ ರೌಂಡ್ 2 ಪ್ರಾವಿಷನಲ್ ರಿಸಲ್ಟಲ್ಲಿ JGMMCಯಲ್ಲಿ 90,582 ಬಂದಿರೋರಿಗೆ ಲಾಸ್ಟ್ ಸೀಟ್ ಸಿಕ್ಕಿದೆ. 2AG ಕ್ಯಾಟಗರಿಯಲ್ಲಿ ಸೇಮ್ JGMMCಯಲ್ಲಿ 86,032 ಬಂದಿರೋರು ಸಿಕ್ಕಿದೆ. ಯಾಕೆಲ್ಲ JGMMCನೇ ಕಾಣ್ತಾ ಇದೆ ಅಲ್ಲಿ ಅಂದರೆ ಯಾಕೆಂದರೆ 6.5 ಲಕ್ಷ ಫೀಸ್ ಇದೆ, ಹಾಗಾಗಿ ಅಲ್ಲೇ ಲೀಸ್ಟ್ ಕಟ್ ಆಫ್ ಇರುತ್ತೆ. 2BGಯಲ್ಲಿ 72,048 ಬಂದಿರೋರು ಸಿಕ್ಕಿದೆ KBN ಗುಲ್ಬರ್ಗಾದಲ್ಲಿ. 3AGಗೆ 66,617 ಆಲ್ ಅಮೀನಲ್ಲಿ. 3AG ಮತ್ತು GM ನೀವು ಸ್ವಲ್ಪ ಕಂಪೇರ್ ಮಾಡ್ಬೋದು, ಎಷ್ಟು ಕ್ಲೋಸ್ ಫೈಟ್ ಇದೆ ನೋಡಿ. ಹಾಗಾಗಿ 3AG ಅಂದರೆ ಆಲ್ಮೋಸ್ಟ್ GM ಥರನೇ, ಜಾಸ್ತಿ ಏನೋ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. 66,617. ಅದೇ GMಲ್ಲಿ JGMMCಯಲ್ಲಿ ನೋಡಿ 67,189ವರೆಗೂ ಸಿಕ್ಕಿದೆ. 3BGಯಲ್ಲಿ 72,714 ಬಂದಿರೋರಿಗೆ JGMMCಯಲ್ಲಿ ಸಿಕ್ಕಿದೆ. ಜನರಲ್ ಮೆರಿಟ್ 2 ಕೊಟ್ಟಿದ್ದೀನಿ ನಾನು, ಒಂದು JGMMC 6.5 ಲ್ಯಾಕು, ಇನ್ನೊಂದು ಆಲ್ ಅಮೀನು 1.5 ಲ್ಯಾಕು. 67,189 ಬಂದಿರೋರಿಗೆ JGMMCಯಲ್ಲಿ 6 ಲಕ್ಷದ ಸೀಟ್ ಸಿಕ್ಕಿದ್ರೆ GM ಕ್ಯಾಟಗರಿಯಲ್ಲಿ 66,564 ಬಂದಿರೋರಿಗೆ ಆಲ್ ಅಮೀನಲ್ಲಿ ಸೀಟ್ ಸಿಕ್ಕಿದೆ. ಇನ್ನು SCGಯಲ್ಲಿ 2,16,559 ಬಂದಿರೋರಿಗೆ JGMMCಯಲ್ಲಿ ಸಿಕ್ಕಿದ್ರೆ STG ಇವರಿಗೆ ಕನ್ನಚೂರಲ್ಲಿ 2,09,307 ಬಂದಿರೋರಿಗೆ ಸಿಕ್ಕಿದೆ. ದಿಸ್ ಈಸ್ ಅಬೌಟ್ the different categories 1G, 2AG, 2BG, 3AG, 3BG, general merit, SCG, STG. ಉಳಿದಂತೆ ಕನ್ನಡ ಹಾಗೆ ರೂರಲ್ಲು ಮತ್ತು ಹೈದರಾಬಾದ್ ಕರ್ನಾಟಕ ಕನ್ಸಿಡರ್ ಮಾಡಲಿಕ್ಕೆ ಆಗಲಿಲ್ಲ ಬಿಕಾಸ್ ಆಫ್ ದ ಟೈಮ್ ಕನ್ಸ್ಟೆಂಟ್ಸ್. ಇಷ್ಟೊಂದು ಅಲ್ಲಿಂದ ಎಕ್ಸ್ಟ್ರಾಕ್ಟ್ ಕೊಡಲಿಕ್ಕೆ ಸಾಧ್ಯ ಆಯಿತು PDF ಇಂದ. ಇನ್ನು ಉಳಿದಂತೆ ನಾಳೆ ನೋಡೋಣ. ನಾಡಿದ್ದು ಬ್ಯುಸಿ ಇರೋದ್ರಿಂದ ಸ್ವಲ್ಪ ಸಾಧ್ಯ ಆಗದೇ ಇರ್ಬೋದು. ಸೊ ನಿಮ್ಮ ಕ್ಯಾಟಗರಿನ ಸ್ಟೂಡೆಂಟ್ ಅಲಾಟೆಡ್ ಲಿಸ್ಟ್ ಕೊಟ್ಟಿದ್ದಾರಲ್ಲ PDF, ಅದರಲ್ಲಿ ನೀವೇ ಸರ್ಚ್ ಮಾಡ್ಕೊಳ್ಳಿ. ಯಾವುದಾದ್ರು ಸೀಟ್ ಮಿಸ್ ಆಗಿದ್ದರೆ ಸ್ವಲ್ಪ ಹತ್ತಿರ ಇದ್ದರೆ ಖಂಡಿತ ಸಿಗುತ್ತೆ. ಡೋಂಟ್ ಲೂಸ್ ಹೋಪ್ಸ್. ಏಕೆಂದರೆ ಎಷ್ಟು ಜನ KEA ಇಂದ MCCಗೆ ಹೋಗ್ತಾರೆ ಅನ್ನೋದು ಯಾರಿಗೂ ಐಡಿಯಾ ಇಲ್ಲ. ಸೊ ಯಾರು ಪ್ರಿಡಿಕ್ಟ್ ಮಾಡೋದು ಕಷ್ಟ ಆಗುತ್ತೆ. ಎಷ್ಟು ಸೀಟ್ ಆ್ಯಡ್ ಆಗುತ್ತೆ ಅದು ಯಾರಿಗೂ ಗೊತ್ತಿಲ್ಲ ಅನ್ಲೆಸ್ NMC ಇಂದ ನೋಟಿಫಿಕೇಶನ್ ಬರೋವರೆಗೂ ನಮಗಂತೂ ಗೊತ್ತಾಗೋದಿಲ್ಲ. ಹಾಗಾಗಿ ಜಾಸ್ತಿ ಸೀಟ್ ಬಂದರೆ ಜಾಸ್ತಿ ಕಟ್ ಆಫ್ ಡ್ರಾಪ್ ಆಗುತ್ತೆ. ಜಾಸ್ತಿ ಜನ KEA ಇಂದ MCC ಕೌನ್ಸಿಲಿಂಗಲ್ಲಿ ಏನಾದರೂ ಹೋದರೆ ಒಂದಷ್ಟು ಕಟ್ ಆಫ್ ಮತ್ತೆ ಡ್ರಾಪ್ ಆಗುತ್ತೆ. ಸೊ ಹತ್ರ ಸುತ್ತಮುತ್ತ ಇರೋರು, ಇಲ್ಲಿ ತೋರಿಸಿರೋಂಥ ಕಟ್ ಆಫ್ ಹತ್ರ ಇರೋರು, ಡೋಂಟ್ ಲೂಸ್ ಹೋಪ್ಸ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್. ಥ್ಯಾಂಕ್ ಯು.